रॉकी अभी जिंदा है. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜು ರಾಕಾರ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ ಒಂದು ಎಂಗೇಜ್ಮೆಂಟ್ ಇವೆಂಟ್ ಇದೆ. ಹಂಗಾಗಿ ಇವಾಗ ನಾವು ಶಿವಮೊಗ್ಗದಿಂದ ನಾನು, ನಮ್ಮಪ್ಪ, ನಮ್ಮ ಅಕ್ಕ, ನಮ್ಮ ಭಾವನ ಮಕ್ಕಳು ಹೊರಟಿದ್ದೀವಿ. ಸೊ ಫುಲ್ ವ್ಲಾಗ್ ನೋಡಿ, ಯಾರ್ದು ಫಂಕ್ಷನ್, ಹೆಂಗಾಗುತ್ತೆ ಫಂಕ್ಷನ್ ಎಲ್ಲ ನೀವು ಫುಲ್ ವ್ಲಾಗಲ್ಲಿ ನಿಮಗೆ ಇರುತ್ತೆ, ಫುಲ್ ಅಪ್ಡೇಟ್ ವ್ಲಾಗಲ್ಲಿ ಇರುತ್ತೆ. ಸೊ ವ್ಲಾಗ್ನ ಫುಲ್ ನೋಡಿ, ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಸಖತ್ತಾಗಿರುತ್ತೆ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಶಿವಮೊಗ್ಗದಿಂದ ಚಿತ್ರದುರ್ಗ ಹೋಗಿ ಚಿತ್ರದುರ್ಗದಿಂದ ಬೆಂಗಳೂರು ಹೋಗಬೇಕು. ಹಂಗೆ ಟೈಮ್ ಇವಾಗ 3 ಗಂಟೆ ಆಗಿದೆ. ಬೆಂಗಳೂರು ರೀಚ್ ಆಗೋದ್ರಲ್ಲಿ ಸಂಜೆ ಆಗುತ್ತೆ. ಕಾರಲ್ಲಿ ಹೋಗ್ತಾ ಇರೋದು. ಸೊ ಮುಂದೆ ಸಿಗೋಣ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಥರ ನಾನು ಹಳೆ ವ್ಲಾಗ್ಗಳನ್ನೆಲ್ಲ ನೋಡಿ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಸಿಗೋಣ. A few moments later. ಸೊ ನಮ್ಮ ಅಕ್ಕನ ಮನೆಯಿಂದ ಹೊರಟಿದ್ದೀವಿ. ನೋಡ್ರಿ, ನಾವು ರೌಡಿ ಎಲ್ಲ ಹೊರಡ್ತಾ ಇದ್ದೀವಿ. ಸಿಗೋಣ ಮುಂದೆ. 1 hour later. ಮಧ್ಯ ಒಂದು ಕಾಫಿಗೆ ಸ್ಟಾಪ್ ಹಾಕಿದ್ವಿ. ಹೋಟೆಲ್ ಬೃಂದಾವನ, ಇದು ಮೇನ್ ರೋಡಲ್ಲಿದೆ, ಶಿವಮೊಗ್ಗ ಟು ಚಿತ್ರದುರ್ಗ ರೋಡಲ್ಲಿ ಹೋಟೆಲ್ ಬೃಂದಾವನ ಅಂತ. ಬೇಗ ಒಂದು ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ನಾವು ಸ್ಟಾಪ್ ಹಾಕಿದ್ದು ನಮ್ಮ ವಿಸ್ಮಿತಾಗೆ ಹೊಟ್ಟೆ ಹಸಿವಾಗ್ತಿದೆ ಅಂತೇಳಿ ದೋಸೆ ತಿಂಸೋಣ ಅಂತ ಸ್ಟಾಪ್ ಹಾಕಿದ್ದು. ನೋಡಿದ್ರೆ ನಮ್ಮದೆಲ್ಲ ಊಟನೂ ಆಯಿತು, ಜೊತೆಗೆ ಟೀ ಕುಡ್ಕೊಂಡು ಬೇಗ ಹೊರಡೋಣ. ಟೀ ಬಂದಿದೆ, ಊಟನೂ ಆಗಿದೆ, ಲೈಟಾಗಿ ಊಟ ಆಗಿದೆ, ಟೈಮ್ ಆಗಿದೆ, ಹೊರಡೋಣ. ಟೈಮ್ ಇವಾಗ 4 ಗಂಟೆ. ಓಕೆ, ಬಿಲ್ ಟೈಮ್ ಇವಾಗ 4 ಗಂಟೆ, 4:15 ಆಗ್ತಾ ಬಂತು ಹತ್ತತ್ರ. ಸೊ ಬೇಗ ಟೀ ಕುಡ್ಕೊಂಡು ಹೊರಡೋಣ. ಇನ್ನು ನಾವಿರೋ ಚನ್ನಗಿರಿ ದುರ್ಗ ಹೋಗಿ ಅಲ್ಲಿಂದ ಹೊರಡಬೇಕು. ಸೊ ಸಿಗೋಣ. 2 ನೆಟ್ಸ್ ತೊಗೊಂಡು ಇವಾಗ ಹೊರಟ್ವಿ. ಅಲ್ಲಿ ನಮ್ಮ ಅಪ್ಪ ವಿಸ್ಮಿತಂಗೆ ಆಟ ಆಡಿಸ್ತಿದ್ದಾರೆ ಪ್ಲೇ ಏರಿಯಾದಲ್ಲಿ. ಸೊ ಇಲ್ಲಿಂದ ಹೊರಡೋದು ಇವಾಗ. ನಮ್ಮ ಗಾಡಿ ಕಾಣಿಸ್ತಿದ್ಯಾ? ನಮ್ಮ ಗಾಡಿ ಇಲ್ಲಿದೆ. ಸೊ ಗಾಡಿ ಎತ್ಕೊಂಡು ಇಲ್ಲಿಂದ ಹೊರಡೋದು. ಸೊ ಮುಂದೆ ವ್ಲಾಗಲ್ಲಿ ಸಿಗೋಣ. ಇದೇ ಹೋಟೆಲು. ಯಾರಾದರೂ ಶಿವಮೊಗ್ಗ ಟು ಬೆಂಗಳೂರು ಟು ಶಿವಮೊಗ್ಗ ಓಡಾಡೋರಿದ್ದರೆ ಚನ್ನಗಿರಿ ಹತ್ರ ಸಿಗೋ ಈ ಹೋಟೆಲ್ನ ಟ್ರೈ ಮಾಡಿ. ಹೋಟೆಲ್ ಬೃಂದಾವನ. ಫುಡ್ಡು ತುಂಬ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಸಿಗೋಣ. ಅಲ್ಲೇ ಇದೆ ನೋಡು, 3 ಕಲರ್ಸ್ ಇದೆ ಅದರಲ್ಲಿ ಬದಲು. ಸೊ ಇವಾಗ ಆಲ್ಮೋಸ್ಟ್ ಹಿರಿಯೂರು ದಾಟಿದ್ದೀವಿ. ಸಿಂಗಲ್ ಸ್ಟ್ರೆಚಲ್ಲಿ ನಮ್ಮ ಭಾವ ಒಂದು 200 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ಬಂದರು. ಇವಾಗ ನಾವು ಡ್ರೈವ್ ಮಾಡಬೇಕು. ಸೊ ಸಿಗೋಣ, ಹೊರಟಿದ್ದೀವಿ, ಸಿಗೋಣ. ಬೆಂಗಳೂರು ಇನ್ನು 164 ಇದೆ ಬೆಂಗಳೂರು. ಸೊ ಸಿಗೋಣ. ರೋಡು ವೈಡ್ ಆಗಬೇಕು. ಫೈನಲಿ ಇವಾಗ ರೀಚ್ ಆದ್ವಿ. ಸೊ ಸಿಗೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅದು ಬೆಂಗಳೂರು. ಸೊ ಮೇಲೆಲ್ಲ ಹೋಗಿ ರೆಸ್ಟ್ ಮಾಡಬೇಕು. ರೂಮ್ ಅಲರ್ಟ್ ಆಗಿದೆ. ಊಟ ಮಾಡಿಕೊಂಡು ರೂಮ್ ಅಲರ್ಟ್ ಆಗಿದೆ. ನಾವು ಶಿವಮೊಗ್ಗದಿಂದ ಹೊರಟಿದ್ದು ಎಷ್ಟು ಗಂಟೆಗೆ ಗೊತ್ತಾ? ಮಧ್ಯಾಹ್ನ 3 ಗಂಟೆಗೆ. ಇವಾಗ ಬಂದಿರೋದು 9 ಗಂಟೆಗೆ. 6 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಬೆಂಗಳೂರು ನೆಲಮಂಗಲದಿಂದ. ಸೊ ಫೈನಲಿ ಬಂದಿದ್ದೀವಿ. ಸಿಗೋಣ ಮುಂದೆ. ಒಳ್ಳೆ ಊಟನೂ ಆಯಿತು. ನಾಳೆ ಈವೆಂಟ್ ಇದೆ. ನಾಳೆ ಅಂದರೆ ಈ ಬ್ಲಾಗ್ ಸ್ವಲ್ಪ ಲೇಟಾಗಿ ಬರ್ಬೋದು, ಹಂಗಾಗಿ ಡೇಟ್ ಹೇಳ್ತಾ ಇದ್ದೀನಿ. ಇವತ್ತು ಸಂಡೇ 22 ಡೇಟು ಆಗಸ್ಟು 23 ಸಂಡೇ ಈವೆಂಟ್ ಇರೋದು. ಏನು ಈವೆಂಟ್ ಅಂದರೆ ಎಂಗೇಜ್ಮೆಂಟ್ ಅವ್ರು ಇರೋದು. ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರದವ್ರು ಕೂಡ ಹೌದು, ಮತ್ತು ನಮಗೆ ತುಂಬ ಬೇಕಾದವರು ಅವರ ಮಗಳ ಎಂಗೇಜ್ಮೆಂಟ್ ಇವತ್ತು ಬೆಂಗಳೂರಲ್ಲಿ ನಡೀತಾ ಇರೋದು.
ಎಂಗೇಜ್ಮೆಂಟ್ ಹೆಂಗೆ ನಡೆಯುತ್ತೆ, ಫಂಕ್ಷನ್ ಎಲ್ಲ ಹೆಂಗೆ ಆಗುತ್ತೆ, ಯಾರ್ಯಾರು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ಬೇಕು, ಯಾರ್ಯಾರು ಎಲ್ಲರನ್ನೂ ತೋರಿಸ್ತೀನಿ. ಆ ಎಂಗೇಜ್ಮೆಂಟ್ ನಡೆಸ್ತಿರೋರು ಯಾರು, ಆ ಎಂಗೇಜ್ಮೆಂಟ್ ಆಗ್ತಿರೋರು ಯಾರು ಅಂತಲೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಶಿವಮೊಗ್ಗದಿಂದ ನಾವು ಹೊರಟಿದ್ದು 3 ಗಂಟೆಗೆ ಮಧ್ಯಾಹ್ನ. ಬೆಂಗಳೂರು ರೀಚ್ ಆಗೋ ಒಳಗಡೆ 9 ಆಗ್ಬಿಡ್ತು. 6 ಅವರ್ಸ್ ಜರ್ನಿ ಆಗಿಬಿಟ್ಟು 4 ಅವರ್ಸ್ವರೆಗೂ ಕಾರಲ್ಲಿ ಬಂದ್ಮೇಲೆ 4 ಅವರ್ಸಿಗೆ ಶಿವಮೊಗ್ಗದಿಂದ ಬೆಂಗಳೂರು ಬರ್ಬೋದು. ಬಟ್ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನೆಲಮಂಗಲದಲ್ಲಿ. ಸೊ ನೆಲಮಂಗಲ ಬೇಗ ಬಂದ್ವಿ. ನೆಲಮಂಗಲದಿಂದ ರಾಜಾಜಿನಗರ ಬರೋದು ತುಂಬ ಲೇಟ್ ಆಯಿತು. ಸೊ ಫುಲ್ ಸುಸ್ತಾಗಿದೆ. ಹಾಗಾಗಿ ಇವಾಗ ನಮಗೆ ರೂಮ್ ಅಲರ್ಟ್ ಆಗಿದೆ. ಇವತ್ತಿಗೆ ನಾಳೆ ಫಂಕ್ಷನ್ ಏನು ನಡೆಯುತ್ತೆ ಅದೇ ಜಾಗದಲ್ಲೇ ರೂಮ್ಸ್ ಅಲರ್ಟ್ ಆಗಿದೆ. ಹೋಗ್ಬಿಟ್ಟು ಫ್ರೆಶ್ ಆಗಿ ಆರಾಮಾಗಿ ನಿದ್ದೆ ಮಾಡಬೇಕು. ಫುಲ್ ಸುಸ್ತಾಗಿದೆ. ಸೊ ಸಿಯು ನಿಮಗೆ ಸಂಡೇ ಮಾರ್ನಿಂಗ್ ಸಿಗ್ತೀನಿ. ರೂಮ್ ತೋರಿಸ್ಬೇಕಾ, ರೂಮ್ ತೋರಿಸಿ ಸಂಡೇ ಮಾರ್ನಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನೆಲ್ಲ, ಈ ವಿಡಿಯೋನ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲ್ ಇದು. ಹೋಟೆಲ್ ಕಮ್ ಕನ್ವೆನ್ಷನ್ ಹಾಲ್. ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ. ಸೊ ಯಾರಾದರೂ ಎಣ್ಣೆ ಹೊಡೆಯೋರಿದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಸೊ ರೂಮಿಗೆ ಹೋಗ್ತಾಯಿದ್ದೀವಿ, ಸಿಗೋಣ. ನಮಗೆ ಎರಡು ರೂಮ್ ಅಲರ್ಟ್ ಆಗಿದೆ. 2 ಒಂದು ರೂಮು, 221. ಈ ಕಡೆ ಅಕ್ಕ ಬಾವ ಇರ್ತಾರೆ, ಈ ಕಡೆ ನಾನು ನಮ್ಮಪ್ಪ. ಸೊ ರೂಮ್ ಹೆಂಗಿದೆ ಅಂತ ಒಂದು ರೂಮ್ ಟೂರ್ ಕೊಟ್ಬಿಟ್ಟು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಸಿಗೋಣ ಅಂತ ಹೇಳ್ತಾ ರೂಮ್ ಟೂರ್ ಕೊಟ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಸಿಗ್ತೀನಿ ಈವೆಂಟಲ್ಲಿ. ಬೇಗ ಪಟ್ಟಂತ ಒಂದು ರೂಮ್ ಟೂರ್ ಕೊಟ್ಬಿಡ್ತೀನಿ. ಇದು ವಾಶ್ರೂಮ್ ಏರಿಯಾ. ಪಾರ್ಟಿಷನ್ ಇದೆ. ನಿಮಗೆ ಆ ಕಡೆ ಶವರ್ ಬರುತ್ತೆ. ಸೊ ಶವರಿಂಗ್ ಎಲ್ಲ ಇದೆ. ಸೊ ಸಖತ್ತಾಗಿದೆ. ಅದು ಬಿಟ್ಟರೆ ನಿಮಗೆಲ್ಲ ನಮಗೆ ಇದೊಂದು ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ. ಒಂದು ಕೋಲ್ಡ್ ಫ್ರಿಜ್ ಕೊಟ್ಟಿದ್ದಾರೆ. ಸೊ ಏನಾದ್ರು ಬಿಯರ್ ಚಿಲ್ ಮಾಡೋಂಗಿದ್ರೆ ಒಂದು ಬಿಯರ್ ಹಾಕ್ಕೊಂಡು ಚಿಲ್ ಮಾಡೋಕ್ಕೆ ಅಂತೇಳಿ ಒಂದು ಫ್ರಿಜ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಒಂದು ಸಖತ್ತಾಗಿರೋ ಮಿರರ್ ಕೊಟ್ಟಿದ್ದಾರೆ. ಇಲ್ಲೊಂದು ಟಿ ವಿ, ಇಲ್ಲೊಂದು ಲೈಟಾಗಿ ಚಿಕ್ಕದಾಗಿ ಒಂದು ಡೈನಿಂಗ್ ಟೈಪ್ ಒಂದು ಊಟ ಎಲ್ಲ ಮಾಡ್ಕೊಳಕ್ಕೆ ಅಂತೇಳಿ ಡೈನಿಂಗ್ ಏರಿಯಾ ಇದೆ. ಅದು ಬಿಟ್ಟರೆ ಹೇರ್ ಡ್ರೈಯರ್ ಇದೆ ಅಲ್ಲಿ. ಇದು ಚಿಕ್ಕದಾಗಿರೋ ಚಕ್ಕವಾಗಿರೋ ಒಂದು ಬೆಡ್ಡು, ಸಖತ್ ಕ್ಯೂಟಾಗಿದೆ. ಇದೊಂದು ಟಿ ವಿ. ಸೊ ಇಷ್ಟೇ. ಈ ಜಾಗ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಅಂತೇಳಿ ಒಂದು ಸೋಫಾ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಸದ್ಯಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಈವೆಂಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡ್ತಾಯಿಲ್ಲ, ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಎಲ್ರಿಗೂ ಶುಭರಾತ್ರಿ. ಮತ್ತೆ ಸಿಗೋಣ ಬೆಳಗ್ಗೆ. The next day. ಸೊ ಫೈನಲಿ ರೆಡಿ ಆಗಿಬಿಟ್ಟು ಇವಾಗ ಈವೆಂಟ್ ಹತ್ರ ಹೋಗ್ತಿದ್ದೀವಿ. ಹಂಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಈವೆಂಟ್ ಹತ್ರ ಹೋಗ್ತೀನಿ. ಸೊ ಸಿಗೋಣ. ಇದು ನಮ್ಮ ಔಟ್ಫಿಟ್ಟು. ಸಿಗೋಣ. ಬಾ ವಿಸ್ಮಿತಾ, ಬರ್ರಿ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟ್ ಡೈನಿಂಗ್ ಹಾಲ್ ಹೋಗ್ತಿದ್ದೀನಿ. ಹಾಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಸಿಗ್ತೀನಿ ಈವೆಂಟಲ್ಲಿ. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಒಳ್ಳೆ ಬ್ರೇಕ್ಫಾಸ್ಟು. ಅಲ್ಲಿ ನೋಡಿ ವಿಸ್ಮಿತಾ ಇದ್ದಾಳೆ. ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಲ್ಗೆ ಹೋಗಬೇಕು. ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ನಾನು ಬರ್ರಿ ಲೇಟ್ ಗುರು. ಸಿಗೋಣ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಹಾಲ್ ಹತ್ರ ಹೋಗ್ತಾ ಇದ್ದೀನಿ. ಸಿಗೋಣ. ಸಖತ್ತಾಗಿ ಮಾಡಿದ್ದಾರೆ ಡೆಕೋರೇಟ್ ಮಾತ್ರ ನೆಕ್ಸ್ಟ್ ಲೆವೆಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್.
ನಿಮಗೆ ಎಂಗೇಜ್ಮೆಂಟ್ ಯಾರ್ದು ಅಂತ ಗೊತ್ತಾಯಿತು. ನಮ್ಮ ಫ್ಯಾಮಿಲಿಗೂ ತುಂಬ ಬೇಕಾದವರು, ಜೊತೆಗೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ರಾಜು ಎಂ ತಲ್ಲೂರ್ ಸರು ಮತ್ತು ಶರಾವತಿ ಅಕ್ಕ ಅವರ ಮಗಳ ಸ್ಫೂರ್ತಿ ಅವರ ಎಂಗೇಜ್ಮೆಂಟ್ ನಡೀತಾ ಇರೋದು ಬೆಂಗಳೂರಲ್ಲಿ. ಯಡಿಯೂರಪ್ಪ ಸರು ಬರ್ತಾ ಇರೋದು. ಸೊ ವೆಲ್ಕಮ್ ಮಾಡಬೇಕು. ಬೌನ್ಸರ್ಸ್ ಇದ್ದಾರೆ, ರಾಜಣ್ಣ ಹಾಗೆ BSY ಜೊತೆಗೆ ಅಕ್ಕನೂ ಬಂದಿದ್ದಾರೆ. ಪ್ರೀತಿಯ ಗುರುತು ಕನ್ನಡದ ಕೈ ಕೈ ಹಿಡಿಯೋ ಕೈ ಸತ್ಯವನ್ನು ಕಾಯೋ ಪುಣ್ಯ ಕೋಟಿ ಕೈ ರಾಜ ಹುಲಿ ರಾಜ. ಸಂಗೀತ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ದಾರೆ ಇವೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ವೈಲಿಂಗ್ ಮಾಡ್ತಿದ್ದಾರೆ ಮಾತ್ರ ಒಬ್ರು. ರಾಘಣ್ಣ ಮತ್ತೆ ಯಡಿಯೂರಪ್ಪಾಜಿ ಬಂದ್ರು. ಸೊ ಎಲ್ಲ ಜನಗಳು ಅಲ್ಲಿ ಫ್ರಂಟ್ ಅಲ್ಲೇ ಕ್ರೌಡ್ ಜಾಸ್ತಿ ಆಗ್ಬಿಟ್ರು. ಸೊ ಸಿಗೋಣ. ರಿಂಗ್ ಎಕ್ಸ್ಚೇಂಜ್ ಆಗ್ತಾ ಇದೆ. ರಾಘಣ್ಣ ಇದ್ದಾರೆ, ಹೊರಡ್ತಾರೆ ಅವರು. ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ, ಅವ್ರಿದ್ರೆ ಅಷ್ಟು ಕ್ರೌಡ್ ಜಾಸ್ತಿ ಮಾಡ್ತಾರೆ. ಜನ ಒಂದೇ ಕಡೆ ಕ್ರೌಡ್ ಆಗುತ್ತೆ ಅಂತೇಳಿ ಈಗ BSY ಮತ್ತೆ ರಾಘಣ್ಣ ಹೊರಡ್ತಾರೆ. ಸಿಗೋಣ. ನಮ್ಮ ಸಾಗರ ಸೋರ್ಬ ಹೊಸನಗರ XMLA ಹಾಲಪ್ಪ ಸರ್ ಕೂಡ ಬಂದಿದ್ದಾರೆ ಈವೆಂಟ್ಗೆ. ಜನಕ್ಕೆ ಎಲ್ಲದರಲ್ಲೂ ಅರ್ಜೆಂಟು. ಅಲ್ಲಿ ಮತ್ತು ಮೇಲ್ಗಡೆ ಹಾಲಲ್ಲೂ ಸಿಕ್ಕಾಬಿಟ್ಟೆ ಕ್ರೌಡು. ಇವಾಗ ಊಟದ ಹತ್ರನೂ ಸಿಕ್ಕಾಬಿಟ್ಟೆ ಕ್ರೌಡ್ ಇದೆ. ಸೊ ಬೇಗ ಊಟ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಹಾಕಬೇಕು. ಸೊ ಸಿಗೋಣ. ಒಳ್ಳೆ ಊಟ ಆಯಿತು. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ನಿದ್ದೆ ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಟೈಮ್ ಇಲ್ಲ. ಊಟ ಎಲ್ಲ ಆಯಿತು. ರೂಮ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಅದನ್ನೆಲ್ಲ ಐಟಮ್ ನಮ್ಮ ಬ್ಯಾಗ್ಸ್ನೆಲ್ಲ ಕಾರಲ್ಲಿ ಹಾಕಿ ಅಲ್ಲಿಂದ ಹೊರಡಬೇಕು. ಒಂದು ಸಲ ಹಾಲ್ಗೆ ಹೋಗಿ ರಾಜು ಅಣ್ಣನ ಮತ್ತು ಶರಾವತಿ ಅಕ್ಕನ ಮಾತಾಡಿಸ್ಕೊಂಡು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಹೊರಡೋಣ. ಸೊ ಸಿಗೋಣ ಮುಂದಿನ ಬ್ಲಾಗಲ್ಲ, ಸಿಗೋಣ ಮುಂದೆ. ಇವತ್ತು ಬೇರೆ ಸಂಡೇ. ಸೊ ಇವತ್ತು ಲಾಂಗ್ ವೀಕೆಂಡ್ ಬೇರೆ ಇತ್ತಲ್ಲ, ವರಮಹಾಲಕ್ಷ್ಮಿ ಅದು ಇದು ಅಂತೇಳಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ಬೆಂಗಳೂರಿಗೆ ರಿಟರ್ನ್ ಬರ್ತಾ ಇರ್ತಾರೆ ವೀಕೆಂಡ್ಸ್ ಮತ್ತು ರಜೆ ಅಂತ ಹೋಗಿರೋರೆಲ್ಲ. ಸೊ ನೆಲಮಂಗಲ ಟೋಲಲ್ಲಿ ಏನು ಕತೆ ಇದೆಯಾ ಗೊತ್ತಿಲ್ಲ. ನೆಲಮಂಗಲ ಟೋಲಲ್ಲಿ ಎಷ್ಟು ಟ್ರಾಫಿಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನೋಡಬೇಕು ಇಲ್ಲಿಂದ ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತ. ಸೊ ನೋಡೋಣ ಮುಂದಿನ ಬ್ಲಾಗಲ್ಲಿ. ಸೊ ಈವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ರೂಮ್ ಚೆಕ್ಔಟ್ ಮಾಡಬೇಕು. ಲಗೇಜ್ ಇದೆ, ರೂಮಲ್ಲಿ ಲಗೇಜ್ ಇದೆ, ಅದನ್ನು ಕಾರ್ಗೆ ಹಾಕಿ ಆಮೇಲೆ ಹೊರಡಬೇಕು. ಸೊ ಸಿಗ್ತೀನಿ. ಸೊ ಫೈನಲಿ ಫಂಕ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಆಯಿತು. ಫೈನಲಿ ಫಂಕ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಆಯಿತು ಈವೆಂಟು. ಅದೇ ಥರ ನಮ್ಮ BSY ಯಡಿಯೂರಪ್ಪಾಜಿ ಮತ್ತು BY ರಾಘಣ್ಣ ಅರ್ತಾಳ್ ಹಾಲಪ್ಪ ಸರ್ ಕೂಡ ಈವೆಂಟ್ಗೆ ಜಾಯ್ನ್ ಆಗಿದ್ದರು. ಈವೆಂಟ್ ನೆಕ್ಸ್ಟ್ ಲೆವೆಲ್ ಆಯಿತು. ಅದೇ ಥರ ಸ್ಫೂರ್ತಿ ಮೇಡಮ್ಗೆ, ಸ್ಫೂರ್ತಿ ಮತ್ತು ಸುದರ್ಶನ್ ಅಂತ ನ್ಯೂಲಿ ಕಪಲ್ಸ್ ಇವತ್ತು ಎಂಗೇಜ್ಮೆಂಟ್ ಆಗಿದೆ. ಡಿಸೆಂಬರಲ್ಲಿ ಮದುವೆ ಇದೆ. ಮದುವೆಗೂ ಹೋಗ್ತೀವಿ, ಸಿಗೋಣ ಅಂತ ಹೇಳ್ತಾ ಇವಾಗ ರೂಮ್ನ ಚೆಕ್ಔಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇಲ್ಲಿಂದ ನಾವು ನೆಕ್ಸ್ಟು ಡೈರೆಕ್ಟ್ ಶಿವಮೊಗ್ಗ ಹೋಗಬೇಕು. ಬೇರೆ ಕೆಲಸ ಇತ್ತು, ಬಟ್ ಇವತ್ತು ಆಗೋಲ್ಲ, ಸಂಡೇ ಇವತ್ತು. ಹಾಗಾಗಿ ಡೈರೆಕ್ಟ್ ಬೆಂಗಳೂರು ಟು ಶಿವಮೊಗ್ಗ. ಸೊ ಸಿಗೋಣ ಮುಂದೆ ಬ್ಲಾಗಲ್ಲಿ.
ಹೆವಿ ಅಂದರೆ ಹೆವಿ ಕ್ರೇಜಿಯಾಗಿ ಮಾಡಿದ್ದಾರೆ ಮಾತ್ರ ಇವೆಂಟು. ನೆಕ್ಸ್ಟ್ ಲೆವೆಲ್ ಮಾತ್ರ ಫಂಕ್ಷನ್. ಸೊ ನೋಡಿ ಹೋಟೆಲ್ ಹೆಂಗಿದೆ. ಗುರು ಏನು ಕ್ರೇಜಿ ಗೊತ್ತಾ, ನಾನು ಕಾರ್ಡು ಲಾಕ್ ಆಗಿತ್ತಲ್ಲ, ಅನ್ಲಾಕ್ ಮಾಡಿಸ್ಕೊಂಬಾರೋಣ ಅಂತ ರಿಸೆಪ್ಷನ್ ಹತ್ರ ಹೋಗಿದೆ. ಲಿಫ್ಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಲಿಫ್ಟು ಕೆಳಗೆ ಹೋಗ್ಬೇಕು. ಸೊ ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಲಿಫ್ಟ್ ಓಪನ್ ಆಗ್ತಿದ್ದಂಗೆ ನಮ್ಮ ರವೇಣ ಸಿಕ್ಕಿದ್ರು. ಯಾವ ರವೇಣ ತಾನೆ ನೋಡಿ, ಸೆಲ್ಫಿ ಸಿಕ್ತು. ಸೂಪ್ರಮ್ ಸೊ ಮೂವಿ ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಆ ಮೂವಿ ಹೀರೋ ಸಿಕ್ಕಿತ್ತು. ಸಖತ್ ಜೆನ್ಯೂನ್ ಮನುಷ್ಯ, ತುಂಬ ಚೆನ್ನಾಗಿ ಮಾತಾಡೋದು. 2 ನಿಮಿಷ ಮಾತಾಡಿ ಸೆಲ್ಫಿ ಕೊಟ್ಟು ಹೋದರು. ಸೊ ಅದೊಂದು ಖುಷಿ ವಿಚಾರ. ಸೊ ರೂಮಿಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಚೆಕ್ಔಟ್ ಆಗೋಣ ಬನ್ನಿ. ಚೆಕ್ಔಟ್ ಸಿಗೋಣ ಮುಂದೆ ವ್ಲಾಗಲ್ಲಿ. ಇವಾಗ ಹೊರಟ್ವಿ. ಕಾರಲ್ಲಿ ಲಗೇಜ್ ಹಾಕಿ ರಾಜು ಅಣ್ಣ ಮತ್ತು ಶರಾವತಿ ಅಕ್ಕಂಗೆ ಬಾಯ್ ಹೇಳಿ ಇಲ್ಲಿಂದ ಹೊರಡ್ತಾ ಇರೋದು. ಸೊ ಸಿಗೋಣ ವ್ಲಾಗಲ್ಲಿ. ಯಾವುದೋ ಒಂದು ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಗುರು. ಕಾಂಪ್ಲೆಕ್ಸ್ ಮೀನ್ಸ್ ಫ್ಲಾಟ್ಸು. ಏನು ಕ್ರೇಜಿಯಾಗಿ ಕಟ್ಟೋನು ಗೊತ್ತಾ, ನೆಕ್ಸ್ಟ್ ಲೆವೆಲು. ಅದು ರಾಜಾಜಿನಗರದಲ್ಲಿ ಈ ರೇಂಜಿಗೆ ತುಂಬ ಬಿಲ್ಡಿಂಗ್ಸ್ ಇದೆ. ಬಟ್ ರಾಜಾಜಿನಗರ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇಲ್ಲಿ 2 BHK ಒಂದು 2 BHK ಫ್ಲಾಟ್ಗೆ 3 CR ಇದೆಯಂತೆ. 2.5 3 CR ವರೆಗೂ ಇದೆಯಂತೆ. ನೆಕ್ಸ್ಟ್ ಲೆವೆಲ್ ಮಾತ್ರ. ಒಳ್ಳೆ ವ್ಯೂ ರೂಮಿಂದ. ಸೊ ಟೈಮ್ ಆಗಿದೆ, ಹೊರಡೋಣ. ಇವ್ ನೋಡ್ರಿ ನಮ್ಮ ವಿಹಾನು, ಅವನ ಬ್ಯಾಗ್ ಅಲ್ಲ ಅದು. ಬಟ್ ಅದನ್ನು ನಾವು ತೊಗೊಂಡ್ರು ಕೂಡ ಇಲ್ಲ, ನಾನೇ ತೊಗೊತೀನಿ ಅಂತ ತೊಗೊತಿದ್ದಾನೆ ಟ್ರಾಲಿ ಬ್ಯಾಗ್ನ. ಸೊ ಸಖತ್ ಕಿಲಾಡಿ ನನ್ನ ಮಗ. ಬಿಡೋ ವಿಹಾನ್, ಇಲ್ಲಿ ತೊಗೊಂಬ ವಿಹಾನ್, ಹೋಗೋಣ. ಕಾರ್ ಹತ್ರ ಹೋಗೋಣ ಬಾರೋ. ಪಪ್ಪಂಗೆ ಕೊಡು, ಪಪ್ಪ ತೊಗೊತಾರೆ ಬಾ. ಸೊ ಫೈನಲಿ ಹೌಸ್ ಕೀಪಿಂಗ್ನವ್ರು ಬಂದು ಲಗೇಜ್ ಎಲ್ಲ ಗಾಡೀಲಿ ಹಾಕಿದ್ದಾರೆ. ಇಲ್ಲೊಂದು ಚಿಕ್ಕ ಬ್ಯಾಗ್ ಇತ್ತು, ಇದೊಂದು ಬ್ಯಾಗ್ ಹಾಕ್ಬಿಟ್ಟು ಹೊರಡೋದೆ ಇವಾಗ. ಸೊ ಗಾಡಿನ ಪಾರ್ಕಿಂಗಿಂದ ಎತ್ಕೊಂಡು ಅಲ್ಲಿ ಫ್ರಂಟಲ್ಲಿ ಹೋಗ್ತೀನಿ, ಅಲ್ಲಿ ಬರ್ತಾರೆ. ಹೊರಟ್ವಿ ಶಿವಮೊಗ್ಗ. ಲೆಟ್ಸ್ ಗೋ. ಇನ್ನು ಆ ಟ್ರಾಫಿಕ್ ಎಷ್ಟಿದೆಯೋ ಇಲ್ಲಿಂದ ಹೊರಟ್ವಿ. ಬಟ್ ಬೆಂಗಳೂರು ದಾಟೋದ್ರೊಳಗಡೆ ತುಂಬ ಟೈಮ್ ಆಗುತ್ತೆ. ಸೊ ಸಿಗೋಣ ಮುಂದೆ. ಇವತ್ತು ನೈಟ್ ಫುಲ್ ಆಗ್ಬಿಡತ್ತೆ ಟ್ರಾಫಿಕ್. ಬರೋರು ಅದಲ್ಲ 2000 years later. ನಿಯರ್ ಸಿರಾ ಟೋಲ್ ಹತ್ರ ಗಾಡಿನ ಸೈಡ್ ಹಾಕಿದ್ದೀವಿ. ಬಿಕಾಸ್ ಆಫ್ ಬೆಂಗಳೂರಿಂದ ಹೊರಟು ಪುಣ್ಯಕ್ಕೆ ನೆಲಮಂಗಲ ಟೋಲ್ ಹತ್ರ ತುಂಬ ಟ್ರಾಫಿಕ್ ಇರಲಿಲ್ಲ. ಸೊ ಬೇಗನೆ ಬೆಂಗಳೂರಿಂದ ಹೊರಗಡೆ ಬಂದ್ವಿ. ಸದ್ಯಕ್ಕೆ ಆಲ್ಮೋಸ್ಟ್ ಸಿರಾ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಒಂದು ಕಾಫಿಗೊಂದು ಸ್ಟಾಪ್ ಹಾಕಿದ್ದೀವಿ. ಇಲ್ಲೇ ಕಾಮಧೇನು ಅಂತ ಒಂದು ಹೋಟೆಲು. ಕಾಫಿ ಕುಡ್ಕೊಂಡು ಹೊರಡೋಣ. ಲೆಟ್ಸ್ ಗೋ. ಕಾಫಿಗೆ ಅಂತ ಸ್ಟಾಪ್ ಹಾಕಿದ್ದು. ನೋಡಿದ್ರೆ ಕಾಫಿ ಜೊತೆ ಒಳ್ಳೆ ಸ್ನ್ಯಾಕ್ಸು ಆಯಿತು. ಮಿರ್ಚಿ, ಗೋಬಿ ಮಂಚೂರಿ, ಮಿರ್ಚಿ, ಪಾನಿಪುರಿ. ಇವಾಗ ನೆಕ್ಸ್ಟ್ ಸಿರಾ ಹೋಗಿ ಅಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ. ಲೆಟ್ಸ್ ಗೋ. ಟೈಮ್ ಆಗಿದೆ ಸಿಕ್ಕಾಪಟ್ಟೆ, ಹೋಗೋಣ. 10 years later. ಸೊ ನೀವು ಅವಾಗ ಅಲ್ಲೊಂದು ಕಾಫಿಗೆ ಸ್ಟಾಪ್ ಹಾಕಿದ್ದೀನಿ ನೋಡಿದ್ರಿ. ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಕೊಡ್ತಾ ಇರೋದೆ ಚಿತ್ರದುರ್ಗ, ನಮ್ಮ ಭಾವನ ಮನೆ. ಸೊ ಇಲ್ಲಿ ನಮ್ಮ ಭಾವನ ಅಮ್ಮ ಅಂದರೆ ನಮ್ಮ ಅಕ್ಕನ ಅತ್ತೆ ಬಂದು ಹೋಗಿ ಅಂತ ಹೇಳಿದ್ರು. ಸೊ ನಾವು ಚಿತ್ರದುರ್ಗ ಮೇಲೆ ಹೋಗ್ತಿದ್ವಲ್ಲ, ಹಂಗಾಗಿ ಇಲ್ಲಿ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಬೆಂಗಳೂರು ಶಿವಮೊಗ್ಗ ಹೊರಡಬೇಕು. ಸೊ ಸಿಗೋಣ. ಇಲ್ಲಿ ಒಂದು ಸ್ಟಾಪ್ ಇದೆ ಇವಾಗ. ಇದೇನು ಮನೆ ನೋಡ್ತಿದ್ದೀರಾ? ಈ ಮನೆ ಏನು ನೋಡ್ತಿದ್ದೀರಾ? ಇದು ನಮ್ಮ ಭಾವನ ಮನೆ. ನಮ್ಮ ಭಾವನ ಶಿವಮೊಗ್ಗ ಹೋಗ್ತಿದ್ವಲ್ಲ, ದುರ್ಗ ಮೇಲೆ ಹೋಗ್ತಿದ್ದು. ಹಾಗಾಗಿ ವಿಸಿಟ್ ಮಾಡಿ ನಮ್ಮ ಅತ್ತೆ ಮಾವನ್ನ ಮಾತಾಡ್ಸ್ಕೊಂಡು ಹೋಗಬೇಕು. ಸೊ ಸ್ಟಾಪ್ ಮಾಡಿದ್ದೀವಿ. ಇದು ನಮ್ಮ ಭಾವನ ಮನೆ ಚಿತ್ರದುರ್ಗ. ಹೋಗಿ ನಮ್ಮ ಭಾವನ ಪೇರೆಂಟ್ಸ್ ಅಂದರೆ ನಮ್ಮ ಅತ್ತೆ ಮಾವನ್ನ ಮಾತಾಡಿಸ್ಕೊಂಡು ಹೊರಡಬೇಕು. ಸೊ ಸಿಗೋಣ.
ಕೊಡ್ತಾರೆ 2 ಕೊಟ್ಟು ಲೋಕಲ್ ಕೊಟ್ಟು ಸಿಗ್ತದೆ ನಾನು ಆಡಲಿ ಲೋಕಲ್ 2 ಕೊಟ್ಟು ಸೊ ಇದು ನಮ್ಮ ಭಾವನ ಮನೆ. ವಿಸ್ಮಿತಾ ವಿಹಾನ್ ಅಣ್ಣ ಅಂದರೆ ನಮ್ಮ ಭಾವನ ಬ್ರದರ್ ಮಕ್ಕಳು ಅವ್ರ ಜೊತೆ ಫುಲ್ ಆಟ ಆಡ್ತಿದ್ದಾರೆ. ಊಟ ಮಾಡಿಕೊಂಡು ಇಲ್ಲಿಂದ ಶಿವಮೊಗ್ಗ ಹೊರಡೋದು. ಸಿಗೋಣ. ನೋಡಿ ಅಲ್ಲಿ ಹೆಂಗೆ ಆಟ ಆಡ್ತಿದ್ದಾಳೆ ವಿಸ್ಮಿತಾ. ವಿಹಾನ್ ಸೊ ಅವನ ಮನೇಲಿ ಊಟ ಮಾಡಿಕೊಂಡು ಇವಾಗ ನಾವು ಹೊರಟು ಶಿವಮೊಗ್ಗ. ನಮ್ಮ ಭಾವ ಡ್ರೈವ್ ಮಾಡ್ತಿದ್ದಾರೆ, ನಾನು ಬೆಂಗಳೂರಿಂದ ನಾನೇ ಡ್ರೈವ್ ಮಾಡಿದ್ದೆ, ಹಾಗಾಗಿ ಇವಾಗ ನಮ್ಮ ಭಾವ ಡ್ರೈವ್ ಮಾಡ್ತಿದ್ದಾರೆ. ಗೋ ಟು ಶಿವಮೊಗ್ಗ. ಇವಾಗ ಪ್ರೆಸೆಂಟ್ ಚಿತ್ರದುರ್ಗ. One eternity later. ಸೊ ಫೈನಲಿ ಶಿವಮೊಗ್ಗ ರೀಚ್ ಆದ್ವಿ. ಮ್ಯಾಟರ್ ಏನು ಅಂದರೆ ವ್ಲಾಗ್ನ ಸ್ಟಾಪ್ ಮಾಡಿದ್ದೆಲ್ಲಿ ಅಂದರೆ ನಾನು ನಮ್ಮ ಭಾವನ ಮನೆ ಚಿತ್ರದುರ್ಗದಲ್ಲಿ ಸ್ಟಾಪ್ ಮಾಡಿದ್ದು ನೀವು ವ್ಲಾಗ್ ನೋಡಿದ್ದೀರಾ. ಅಲ್ಲಿಂದ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಹಂಗಾಗಿ ನಾನು ರೆಸ್ಟ್ ಮಾಡಿದೆ. ನಮ್ಮ ಭಾವ ಡ್ರೈವ್ ಮಾಡಿದ್ರು. ಚಿತ್ರದುರ್ಗದಿಂದ ನಾನು ಬೆಂಗಳೂರಿಂದ ಚಿತ್ರದುರ್ಗವರೆಗೂ ನಾನು ಡ್ರೈವ್ ಮಾಡಿದೆ. ಅಲ್ಲಿಂದ ನಮ್ಮ ಭಾವ ಚಿತ್ರದುರ್ಗ ಟು ಶಿವಮೊಗ್ಗ ಅವ್ರು ಡ್ರೈವ್ ಮಾಡಿದ್ರು. ನಾನು ಸಿಕ್ಕಾಪಟ್ಟೆ ಸುಸ್ತಾಗಿ ಮಲಗಿಬಿಟ್ಟಿದ್ದೆ ಬ್ಯಾಕ್ ಸೀಟಲ್ಲಿ, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಶಿವಮೊಗ್ಗ ರೀಚು. ಶಿವಮೊಗ್ಗ ಜೊತೆಗೆ ಮನೆಗೂ ಬಂದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವ್ಲಾಗ್ ಸ್ವಲ್ಪ ಸ್ಪೆಷಲ್ಲು ನಮಗೆ, ಬಿಕಾಸ್ ನಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು. ರಾಜು ಎಂ ತಲ್ಲೂರು ಮತ್ತು ಶರಾವತಿ ಅಕ್ಕ ಅವರ ಮಗಳ ಎಂಗೇಜ್ಮೆಂಟ್ಗೆ ನಾವು ಶಿವಮೊಗ್ಗದಿಂದ ಬೆಂಗಳೂರು ಹೋಗಿದ್ದೆಲ್ಲ ವ್ಲಾಗಲ್ಲಿ ನೀವು ನೋಡಿದ್ದೀರಾ. ಸೊ ನೆಕ್ಸ್ಟು ಅವ್ರ ಲೈಫು ಸಖತ್ತಾಗಲಿ, ಅವ್ರದ್ದು ಸ್ಫೂರ್ತಿ ಮತ್ತು ಸುದರ್ಶನ್ ಅವ್ರ ಲೈಫು ನೆಕ್ಸ್ಟ್ ಲೆವೆಲಲ್ಲಿರಲಿ, ಚೆನ್ನಾಗಿರಲಿ, 100 ವರ್ಷ ಆರೋಗ್ಯ ಐಶ್ವರ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಗುಡ್ ನೈಟ್. ಗಾಡಿನ ಸೈಡ್ ಹಾಕ್ತಾಯಿದ್ದೀನಿ. ಗಾಡಿ ಸೈಡ್ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಹೋಗಿ ಒಳ್ಳೆ ಊಟ ಮಾಡಿ ಮಲಗಿಬಿಟ್ರೆ ಸಕ್ಕತ್ತಾಗಿ ಬರತ್ತೆ ನಿದ್ದೆ. ಸೊ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಓಕೆ ಫ್ರೆಂಡ್ಸ್, ಬೈ, ಗುಡ್ ನೈಟ್, ಲವ್ ಯು ಆಲ್.